ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥ ಸದ್ಯ ನಾನು ಈಗಾಗಲೇ NGF ಲೇಔಟ್ನಲ್ಲಿದ್ದೀನಿ. NGF ಲೇಔಟ್ನಲ್ಲಿ ಈಗಾಗಲೇ ಚೂರರಲ್ಲಿ ದೊಡ್ಡದಾದಂಥ ಒಂದು ಅನಾಹುತ ತಪ್ಪಿರುವಂಥದ್ದು ನಾನು ಈಗಾಗಲೇ ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಇದ್ದೀನಿ. ನಿನ್ನೆ ರಾತ್ರಿ ಮೊನ್ನೆ ಏನೊಂದು ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಸುರಿದಿತ್ತು. ಆ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಬೆಸ್ಕಾಂನ ಒಂದು ವಿದ್ಯುತ್ ಕಂಬ ನೆಲಕ್ಕುರುಳಿರುವಂಥದ್ದು ಈಗಾಗಲೇ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಈಗಾಗಲೇ ಏನೊಂದು ಶೆಡ್ ಇದೆ ಇಲ್ಲಿ, ಈ ಶೆಡ್ನ ಮೇಲೆ ಬೀಳಬೇಕಾಗಿದ್ದಂಥ ಮರ ಪಕ್ಕದಲ್ಲಿ ಬಿದ್ದಿರುವಂಥದ್ದು. ಅಂದರೆ ಅದೃಷ್ಟವಶಾತ್ ಮರ ಪಕ್ಕದಲ್ಲಿ ಬಿದ್ದಿರುವಂಥದ್ದು ಮನೆಯ ಮೇಲೆ, ಅಂದರೆ ಈ ಶೆಡ್ ಏನಿದೆ ಶೆಡ್ನ ಮೇಲೆ ಬಿದ್ದಿದ್ರೆ ರಾಯಚೂರಿನಿಂದ ಇಲ್ಲಿ ಕೂಲಿ ಕೆಲಸಕ್ಕೆ ಅಂತ ಬಂದಿದ್ದಂಥ 4 ಜನರು, ಅಂದರೆ ಗಂಡ ಹೆಂಡತಿ 2 ಮಕ್ಕಳೇನಿದ್ದಾರೆ ಅವ್ರು ನಿಜವಾಗ್ಲೂ ಕೂಡ ಪ್ರಾಣವನ್ನು ಕಳೆದುಕೊಳ್ತಿದ್ರು ಅಂತೇಳಿ ಶಿವರು ಕೂಡ TV9 ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಬೃಹತ್ತಾದಂಥ ಒಂದು ಮರ ನೆಲಕ್ಕೆ ಉರುಳಿರುವಂಥದ್ದು. ಅಂದರೆ ಬುಧವಾರ ಸಂಜೆ ಏನು ಬೆಂಗಳೂರಿನಲ್ಲಿ ಮಳೆ ಸುರಿದಿತ್ತು, ಈ ಸಂದರ್ಭದಲ್ಲಿ ಮರ ವಿದ್ಯುತ್ ತಂತಿಯ ಮೇಲೆ ಬಿದ್ದಿತ್ತು. ಬಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಸ್ಥಳೀಯ ನಿವಾಸಿಗಳು BBMPಗೆ ಕೂಡ ದೂರನ್ನು ಕೊಟ್ಟಿದ್ರು. ಆದರೆ BBMPಯ ಅಧಿಕಾರಿಗಳು ಈ ಒಂದು ಮರವನ್ನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಶುರು ಮಾಡಲಿಕ್ಕೆ ಮುಂದಾಗಿರಲಿಲ್ಲ. ಈ ಒಂದು ಮರ ಏನು ವಿದ್ಯುತ್ ತಂತಿಯ ಮೇಲೆ ಬಿದ್ದಿತ್ತು. ನಿನ್ನೆ ರಾತ್ರಿ ವಿಪರೀತವಾದಂಥ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಬಾರಕ್ಕೆ ವಿದ್ಯುತ್ ತಂತಿಯ ಮೇಲಿದ್ದಂಥ ಮರ ನೆಲಕ್ಕೆ ಉರುಳಿರುವಂಥದ್ದು. ಅಂದರೆ ಈ ಮರದ ಪಕ್ಕಕ್ಕೆ ಈಗಾಗಲೇ ಕೂಡ ಇದು ಉರುಳಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿಯಾಗಿರುವಂಥ ವಸಂತಮ್ಮ ಅವರು ಕೂಡ ನನ್ನ ಜೊತೆಲಿದ್ದಾರೆ. ಮೇಡಮ್, ಯಾಕೆ ಈ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಅಂತ ಗೊತ್ತಾಗ್ತಾ ಇಲ್ಲ ಸರ್, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಿರ್ಲಕ್ಷ್ಯ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಏನು, ಅಥವಾ ಓಟಿನ ಸಮಸ್ಯೆನ ಅಥವಾ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಇವ್ರ ಹತ್ರ ತೋಡ್ಕೊಳ್ದಾನೆ ಇನ್ನು ಯಾರ ಹತ್ರ ಹೇಳೋದು ಸರ್ ನಾವು. ಯಾವಾಗ ಈ ಮರ ಬಿದ್ದಿತ್ತು ಅಂತ? ಇದು ಬುಧವಾರ ಸಂಜೆ 6 ಗಂಟೆಗೆ ಮಳೆ ಗಾಳಿ ಬಂತು ಸರ್. ಆವಾಗ ಮರ ಓಲ್ಕೋತು, ಅದೇ ವಿದ್ಯುತ್ ತಂತಿ ಮೇಲೆ ಓಲ್ಕೊಂಡಾಗ ಅದು ಹಂಗೆ ನಿಂತಿತ್ತು ಒಂದು ದಿವಸ ಎಲ್ಲ. ಅವರಿಗೆಲ್ಲ ಫೋನ್ ಮಾಡಿದ್ವಿ, ಅವ್ರು ಯಾರೂ ಬಂದಿಲ್ಲ ಸರ್. ನಿನ್ನೆ ಸಂಜೆ ಮಳೆ ಗಾಳಿ ಬಂತು, ಆವಾಗ ಕಂಬ ಬಿದ್ದೋಯ್ತು. ಓಕೆ ಮೇಡಮ್, ಈಗಾಗಲೇ ಆ ಪಕ್ಕದಲ್ಲೇ ಇದ್ದಂಥ ಶೆಡ್ ಮೇಲೆ ಬಿದ್ದಿದ್ರೆ ಪರಿಸ್ಥಿತಿ ಏನು ಅಂತ? ಅದೇ ಸರ್, ಅವ್ರು 4 ಜನ ಇದ್ರು ಸರ್. 4 ಜನನೂ ಸತ್ತೋಗೋರು ಸರ್. 4 ಜನನೂ ಔಟ್ ಆಗೋರು ಅದ್ರ ಮೇಲೆ ಮರ ಏನಾರ ಬಿದ್ದಿದ್ರೆ. ಸದ್ಯ ಏನೋ ಕೇಬಲ್ಲು ಇದು ಕಂಬ ಬಿದ್ದಿರೋದ್ರಿಂದ ಇದು ಹಂಗೆ ಮೆಲ್ಲೆ ಉಳ್ಕೊಂಡಿದೆ ಮರ. ಈಗಲೂ ಕೂಡ ಬೆಳಗ್ಗೆಯಿಂದನೂ ಇನ್ನೂ ರಾತ್ರಿ ಎಲ್ಲ ನಮ್ಮ ಮಗ ಫೋನ್ ಮಾಡಿದ್ರು, ಎಲ್ಲರಿಗೂ ತಿಳಿಸಿದ್ರು, ಇನ್ನೂ ಕೂಡ ಸಹ ತಲೆ ಕೆಡಿಸ್ಕೊಂಡಿಲ್ಲ. ನೋಡಿ ಇನ್ನೂ ಆಗೂ ಬಂದಿಲ್ಲ. ಆಗಲೇ 8:30 9 ಗಂಟೆ ಆಗಾಯ್ತು. ಈಗಾಗಲೇ ಮಳೆಗಾಲ ಅಂತಿದ್ದಂಗೆ ಬೆಸ್ಕಾಂ ಇರ್ಬೋದು, BBMP ಇರ್ಬೋದು, ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅನ್ನೋಂಥ ಒಂದು ಮಾಹಿತಿಗಳನ್ನು ಸೂಚನೆಗಳನ್ನು ಕೊಡ್ತಾರೆ. ಆದರೆ ಯಾಕೆ ಇವ್ರಿಗೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ? ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅವ್ರು ಏನು ಅದು ಅಥವಾ ಹಿಂಗೆ ಅಂತ ನಾರು ಹೇಳ್ಬೇಕು, ಇಷ್ಟಿಷ್ಟು ದುಡ್ಡಾರು ಕೊಡಿ ಅನ್ಬೇಕು, ಅತ್ಲ ಕೊಟ್ಬಿಡ್ತೀವಿ, ಕೊಟ್ಬಿಟ್ಟು ಬಂದು ಮಾಡಿಸ್ಕೊತೀವಿ. ಓಲಿ ಚರಂಡಿನಾರು ಹೋಗಂಗೆ ಕ್ಲೀನಾಗಿ ನೀಟಾಗಿ ನೀರು ಹೋಗಂಗೆ ಚರಂಡಿನಾರು ಮಾಡಿಸ್ತಾ ಇಲ್ಲ. ಅವ್ರಿಗೆ ಹೇಳಿದ್ವಿ ಸರ್, 4 ಸಲ ಹೇಳಿದ್ವಿ. ಪ್ರಿಯಾ ಕೃಷ್ಣ ಅವ್ರಿಗೆ ಬಂದು 4 ಸಲ ಹೇಳಿದ್ದೀನಿ ನಾನು, ಮಾಡಿಸ್ತೀನಮ್ಮ ಅಂದ್ಬಿಟ್ಟು ಬರೀ ಅಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ, ಇಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ, ಇದನ್ನ ಹಾಳು ಮಾಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಕೇಳಲ್ಲ ಸರ್ ಅವ್ರುಗಳು. ನೋಡಿ ಇವಾಗ ನಾವು ಮಕ್ಕಳು ಮರಿ ನಾವೆಲ್ಲ ಯಾರಿಗೆ ತೋಡ್ಕೊಳ್ಳೋದು, ಯಾರ ಹತ್ರ ಹೇಳ್ಕೊಳ್ಳೋದು? ಅನಾಹುತ ಆಯಿತು, ಯಾರು ಹೊಣೆ ಇದಕ್ಕೆ? ನಾವೇ ಹೊಣೆ ಆಗಬೇಕು. ಅವ್ರೇನು ಬರಲ್ಲ, ಅವ್ರು ಚೆನ್ನಾಗೇ ಇರ್ತಾರೆ. ಅವ್ರು ಮೇಲೆ ಕಟ್ಕೊಂಡು ಇನ್ನೂ ರಾಜಕೀಯ ಬೆಳೆಸ್ಬೇಕು. ಅವರು ಬೆಳೆಸ್ಕೊಳ್ಳಿ ಪಾಪ. ನಾವು ಇದೆಲ್ಲ ಒಳ್ಳೇದು ಮಾಡಿದ್ರೆ ನಾವು ಓಟ್ ನಾವೇ ಮಾಡ್ತೀವಿ. ಇವ್ರೇನು ಹೇಳ್ಬೇಕಾಗಿಲ್ಲ ನಮಗೆ. ನಾವೇ ಇವ್ರಿಗೆ ಓಟ್ ಕೊಡ್ತೀವಿ. ಓಟ್ ಕೊಟ್ಟಿಲ್ಲ ಅಂತ ಏನೋ ಈ ರೀತಿ ಮಾಡ್ತಾವ್ರೋ ಏನೋ ಅಂತ ಗೊತ್ತಿಲ್ಲ. ನಾವು ಯಾರಿಗೆ ಕೊಟ್ಟಿದ್ದೀವಿ, ಯಾರಿಗೂ ಇವ್ರಿಗೆ ಹೇಳ್ಬಿಟ್ಟು ನಾವು ಕೊಡ್ತೀವ ಸರ್? ನಮ್ಮ ಇಷ್ಟಂಗೆ ನಾವು ಮಾಡ್ತೀವಿ. ಈ ಥರ ನಿರ್ಲಕ್ಷ್ಯ ಮಾಡ್ತಾರೆ ಅಥವಾ ಯಾರು ಹೇಳಿಕೆ ಮಾತಿಂದ ಏನಾರ ಹಿಂಗೆ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಸರ್. ಥ್ಯಾಂಕ್ ಯು. ಅಂದರೆ ಇವಿಷ್ಟು ಕೂಡ ಸ್ಥಳೀಯ ನಿವಾಸಿಯಾಗಿರುವಂಥ ವಸಂತಮ್ಮನವ್ರು ಹೇಳ್ತಾ ಇರುವಂಥದ್ದು. ಈಗಾಗಲೇ ನಾವು ಮೊನ್ನೆನೇ ದೂರನ್ನು ಕೊಟ್ಟಿದ್ರೆ, ಆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿನ್ನೆ ದೊಡ್ಡದಾದಂಥ ಒಂದು ಅನಾಹುತ ತಪ್ಪಿದೆ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.